ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಪೊಟೆನ್ಷಿಯಲಿ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ನ ಬಗ್ಗೆ ನಾನು ಕೆಲವೊಂದು ಸ್ಟಾಕ್ಸ್ನ ರೆಕಮೆಂಡೇಶನ್ ಅಲ್ಲ, ನೀವು ಹೇಗೆ ಪಿಕ್ ಮಾಡಿ ಹೇಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಇಲ್ಲಾಂದರೆ ಕ್ಯಾಶಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ನಾನು ಒಂದು ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ ಹೇಗೆ ಅಂತ. ಇವತ್ತು SBI ಒಂದು ಸ್ವಿಂಗ್ ಟ್ರೇಡಿಂಗಲ್ಲಿ ಇದೆ, ರೈಟ್? ಈ ಸ್ವಿಂಗ್ ಟ್ರೇಡಿಂಗು ಇದು ಕ್ಯಾಶಲ್ಲಿ, ಇದು ಸ್ಪಾಟ್ ಪ್ರೈಸು. ನಾವೇನು ಮಾಡ್ತೀವಿ, ಸ್ವಿಂಗ್ ಟ್ರೇಡಿಂಗು ಇಲ್ಲಿ ಎಂಟ್ರಿ ಆದರೆ ಇದ್ರ ಬಿಲೋ ಸ್ಟಾಪ್ ಲಾಸ್ ಇಟ್ಬಿಟ್ಟು ಕ್ಯಾಶಲ್ಲಿ ನಾವು ಟ್ರೇಡ್ ಮಾಡ್ಬೋದು. ಈ ರೀತಿ ಟ್ರೇಡ್ ಮಾಡ್ಬೋದು. ಮತ್ತು ಇನ್ ಕೇಸು SBI ಬಂದುಬಿಟ್ಟು ಇವಾಗ ನೀವು ನೋಡ್ಬೋದು ಇಲ್ಲಿ SBIನಲ್ಲಿ ಎಷ್ಟು ಕ್ಲೋಸಿಂಗ್ ಪ್ರೈಸ್ ಇದೆ, 781. 780 SBIಯನ್ನು 780 ಅಂತ ಹಾಕಿ ಈ ಮಂತ್ ಕಾಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಏನಾಗುತ್ತೆ, 21.30 ಬಂದುಬಿಟ್ಟು ಎಂಟ್ರಿ ಪ್ರೈಸ್ ಆಗುತ್ತೆ. 21.30 ಎಂಟ್ರಿ ಪ್ರೈಸ್ ಆಗುತ್ತೆ. ಆ್ಯಂಡ್ ಇದು ಬಿಲೋ 18 ಇದೆಯಲ್ಲ, ಒನ್ ಪಾಯಿಂಟ್ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಅಂದರೆ ಸ್ಟಾಪ್ ಲಾಸ್ ಬಂದುಬಿಟ್ಟು 17. ಓವರಾಲ್ ಎಷ್ಟಾಯಿತು, 4.30 ನಮ್ಮ ರಿಸ್ಕ್ ಇದೆ ಅಲ್ವಾ, ಇದು ನಮ್ಮ ರಿಸ್ಕ್ ಆಗುತ್ತೆ. ಇದರ ಲಾಟ್ ಸೈಜ್ ಎಷ್ಟು ಅಂತ ನೋಡೋಣ ರೀ. ಇದರ ಲಾಟ್ ಸೈಜ್ ಬಂದುಬಿಟ್ಟು 750 ಇದೆ. ಓಕೆ, ಲಾಟ್ ಸೈಜ್ ಎಷ್ಟಿದೆ, 750 ಇದೆ. 750 ಇಂಟು 4.30 ಅಂತ ಹಾಕಿಕೊಳ್ಳಿ. 750 ಇಂಟು 4.30 ಇದು 3225 ಬಂದುಬಿಟ್ಟು ಓವರಾಲ್ ರಿಸ್ಕ್ ಇರುತ್ತೆ. 3225 ರೂಪೀಸ್ ನಮ್ಮ ರಿಸ್ಕ್ ಇರುತ್ತೆ. ಓಕೆ, ಇದು ಆಪ್ಷನಲ್ಲಿ ಹೇಗೆ ಟ್ರೇಡ್ ಮಾಡೋರು ಅವರಿಗೆ. ಓಕೆ, ಇದರಲ್ಲೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಆಪ್ಷನಲ್ಲಿ ಹೇಗೆ ಟ್ರೇಡ್ ಮಾಡಿದ್ರೆ ಹೇಗೆ ರಿಸ್ಕು ತೊಗೋಬೇಕಾಗುತ್ತೆ ಅನ್ನೋದು. ಅಂದರೆ ಇವತ್ತು ಮಧ್ಯಾಹ್ನ ನಾವು ಎಂಟ್ರಿ ಆಗಿರ್ತೀವಿ ಇದರಲ್ಲಿ, ಇಲ್ಲಿ ಸ್ಟಾಪ್ ಲಾಸ್ ಇದ್ರ ಬಿಲೋ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ. ಕೆಲವರು ರಿಸ್ಕ್ ಜಾಸ್ತಿ ತೊಗೊಳ್ತಾರೆ ಅಂತಂದರೆ ಇದ್ರ ಬಿಲೋ ಕೂಡ ತೊಗೋಬೇಕಾಗುತ್ತೆ. ಬಟ್ ನಾವು ಸ್ವಲ್ಪ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ರೂಲ್ನ ಫಾಲೋ ಮಾಡೋದ್ರಿಂದ ಒಂದು ಕ್ಯಾಂಡಲ್ ಬಿಲೋ ಆದರೂ 1 ಪಾಯಿಂಟ್ ಬಿಲೋ ಆಗಿರುತ್ತೆ. ಓಕೆ, ಈ ರೀತಿಯೇ ಪ್ರತಿಯೊಂದು ಸ್ಟಾಕ್ಸು ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಇದರಲ್ಲೇ ಬಂದುಬಿಟ್ಟು ಫ್ಯೂಚರ್, SBI ಫ್ಯೂಚರ್ ಅಂತ ಹಾಕಿದಾಗ SBI ಇದು ಸ್ಟೇಟ್ ಬ್ಯಾಂಕ್, ಇದು ಫ್ಯೂಚರ್ ಆಗುತ್ತೆ. ಓಕೆ, ಫ್ಯೂಚರಲ್ಲಿ ನಾವು ತೊಗೊಂಡಾಗ ರಿಸ್ಕ್ ಎಷ್ಟಾಗುತ್ತೆ, 785 ಎಂಟ್ರಿ ಮತ್ತು 775 ನಮ್ಮ 785 ಎಂಟ್ರಿ ಆಗುತ್ತೆ. 775 ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಅಂದರೆ ರಿಸ್ಕು 10 ಪಾಯಿಂಟ್ಸು ಇಂಟು 750 ಅಂತಂದರೆ ಇದರಲ್ಲಿ ಬಂದುಬಿಟ್ಟು 7500 ರೂಪಾಯಿ ರಿಸ್ಕ್ ಆಗುತ್ತೆ. ಕ್ಯಾಶಲ್ಲಿ ಬಂದುಬಿಟ್ಟು ಒಂದಾದರೂ ತೊಗೋಬೋದು, ಇಲ್ಲಾಂತಂದರೆ ನಾವು ಕ್ಯಾಶಲ್ಲಿ ನೋಡಿ ಇಲ್ಲಿ ಒಂದು ಶೇರ್ ಆದರೂ ತೊಗೋಬೋದು, 100 ಶೇರ್ ಆದರೂ ತೊಗೋಬೋದು, 1000 ಶೇರ್ ಆದರೂ ತೊಗೋಬೋದು, ಡಿಪೆಂಡ್ ಅಬೌಟ್. ಇಲ್ಲಿ 781 ಇದೆ ಮತ್ತು ಸ್ಟಾಪ್ ಲಾಸು 771, ಇದರಲ್ಲಿ ಕೂಡ 10 ಪಾಯಿಂಟ್ಸು ರಿಸ್ಕ್ ಆಗುತ್ತೆ. ಈ ರೀತಿ ಚೂಸ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಈ ಸ್ಟಾಕ್ಸ್ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಪೊಟೆನ್ಷಿಯಲಿ ಸ್ವಿಂಗ್ ಟ್ರೇಡಿಂಗ್ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಬಂದುಬಿಟ್ಟು ನಿಮಗೆ 1 ಡೇಯಿಂದನೂ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾಳೆನೇ ನಮಗೆ 1:3 ಕೊಡ್ಬೋದು ಅಲ್ವಾ. ನಮ್ಮ ರಿಸ್ಕ್ ರಿವಾರ್ಡ್ 1 ರಿಸ್ಕ್ ಇರುತ್ತೆ, ಮಿನಿಮಮ್ 3 ರಿವಾರ್ಡ್ ಇರುತ್ತೆ. ಟ್ರಯಲ್ ಮಾಡ್ಕೊಂಡು ಹೋಗಂಗಿದ್ರೆ ಟ್ರಯಲ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂತಂದರೆ ಈ ಥರ ಇಂಪಾರ್ಟೆಂಟ್ ಲೆವೆಲ್ಸ್ ಬರುತ್ತಲ್ಲ, ಈ ರೀತಿ ಕ್ಯಾಶ್ ಮಾರ್ಕೆಟಲ್ಲಿ ಇಲ್ಲಿ ರೀಚ್ ಆದಾಗ ನಾವು ನಮ್ಮ ಫ್ಯೂಚರ್ ಮತ್ತು ಆಪ್ಷನಲ್ಲಿ ರಿಟರ್ನ್ ಆಗ್ಬೋದು. ಬಟ್ ಆಪ್ಷನಲ್ಲಿ ಯಾರು ಎಂಟ್ರಿ ಆಗಿಬಿಟ್ಟು ದಯವಿಟ್ಟು ಹೇಳ್ತೀನಿ, ಕಾರಣ ಏನಂತಂದರೆ ಅದರಲ್ಲಿ ಲಿಕ್ವಿಡಿಟಿ ಇಶ್ಯೂ ಇರುತ್ತೆ. ಮತ್ತು ಲಿಕ್ವಿಡಿಟಿಯಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡೋದಂತ ಗೊತ್ತಿಲ್ಲದೆ ಮಾಡೋಕ್ಕೆ ಹೋಗಬಾರ್ದು. ಒಂದು ವೇಳೆ ಫಿಸಿಕಲ್ ಡೆಲಿವರಿ ತೊಗೋಬೇಕಂತಂದರೆ ನೆಕ್ಸ್ಟು ಫಿಸಿಕಲ್ ಡೆಲಿವರಿ ಈ ಪ್ರೈಸ್ ಎಷ್ಟಿದೆಯೋ 770 ಇಂಟು 750 ಇಷ್ಟು ದುಡ್ಡು ಕೊಟ್ಟು ನೀವು ತೊಗೋಬೇಕಾಗುತ್ತೆ ಫಿಸಿಕಲ್ ಡೆಲಿವರಿ. ಓಕೆ, ಸೊ ಆ ಕಾರಣಕ್ಕೋಸ್ಕರ ನೀವು ಕ್ಯಾಶಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಕ್ಯಾಶಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ ಒಂದು ವೀಡಿಯೋನೇ ಮಾಡಬೇಕಾಗುತ್ತೆ. ಓಕೆ, ಇವತ್ತು ನಾನು ಹೇಳ್ತಾ ಇರೋದು ಕೆಲವೊಂದು ಸ್ಟಾಕ್ಸ್ ಬಂದುಬಿಟ್ಟು
ಒಂದು ಸ್ವಿಂಗ್ ಅಂತಂದರೆ ಇದು ಆಲ್ಮೋಸ್ಟ್ 1 to 5 ಡೇಸ್ ಇಲ್ಲಾಂತಂದರೆ ಎರಡು ವಾರವರೆಗೂ ಇರೋವಂಥ ಹೋಲ್ಡಲ್ಲಿರೋವಂಥ ಸ್ಟಾಕ್ಸು. ಓಕೆ, ನಮ್ಮ ಸ್ಟಾಪ್ ಲಾಸ್ ಬಂದಾಗ ನಾವು ಸ್ಟಾಪ್ ಲಾಸ್ ಇಮಿಡಿಯೇಟಾಗಿ ನಾವು ತೊಗೋಬೇಕಾಗುತ್ತೆ. ಇವಾಗ ಬನ್ನಿ ಒಂದೊಂದಾಗಿ ಯಾವ್ಯಾವ ಸ್ಟಾಕ್ಸ್ ಅಂತ ನಾನು ನೋಡ್ತೀನಿ. ಅದನ್ನು ನೀವು ಹೇಗೆ ಒಂದು ಟ್ರೇಡಿಂಗ್ ಜರ್ನಲಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಇವಾಗ ತೋರಿಸ್ತೀನಿ. ಇದು ನನ್ನ ಪ್ರೀವಿಯಸ್ ಒಂದು ಡೆಮೋ ಇದನ್ನು ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಮ ಸೀರಿಯಲ್ ನಂಬರು, ಇಲ್ಲಿ ಕಂಪ್ನಿ ನೇಮು, ಇಲ್ಲಿ ಬಂದುಬಿಟ್ಟು ನೀವು ಕ್ಯಾಶಲ್ಲಿ ತೊಗೊಂಡಿದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟು ಪ್ಲಸ್ ಕ್ವಾಂಟಿಟಿ, ಕ್ಯಾಶಲ್ಲಿ ಎಷ್ಟು ಬರುತ್ತೆ ಅಷ್ಟು ಕ್ವಾಂಟಿಟಿ, ಇಲ್ಲಾಂದರೆ ಫ್ಯೂಚರೆಲ್ಲ ಬಂದರೆ ನಿಮ್ಮ ಲಾಟ್ ಸೈಜ್ ಹಾಕಿ, ಮತ್ತು ಇಲ್ಲಿ ಎಂಟ್ರಿ ಡೇಟು, ಯಾವ ಎಂಟ್ರಿಯಲ್ಲಿ ನೀವು ಯಾವ ಡೇಟಲ್ಲಿ ನೀವು ಎಂಟ್ರಿ ಆಗಿದ್ದೀರಾ ಅದನ್ನು ಹಾಕಿ, ಮತ್ತು ಎಂಟ್ರಿ ಪ್ರೈಸ್, ಯಾವ ಪ್ರೈಸಲ್ಲಿ ನಿಮ್ಮ ಇದು ಬಂದುಬಿಟ್ಟು ಎಕ್ಸಿಕ್ಯೂಟಿವ್ ಆಗಿದೆ ಆ ಪ್ರೈಸ್ ಹಾಕಬೇಕು, ಮತ್ತು ಸ್ಟಾಪ್ ಲಾಸ್ ಇವಾಗ ಹೇಳಿದ್ನಲ್ಲ ಹೇಗೆ ಒಂದು 5 ಪಾಯಿಂಟ್ಸ್ 10 ಪಾಯಿಂಟ್ಸ್ ಏನು ಸ್ಟಾಪ್ ಲಾಸ್ ಏನು ಆ ಸ್ಟಾಪ್ ಲಾಸ್ ಹಾಕಿ, ಮತ್ತು ರಿಸ್ಕ್ ಪ್ರೈಸ್ ಅಂತಂದರೆ ರಿಸ್ಕ್ ಎಷ್ಟು ಅಮೌಂಟಲ್ಲಿ ನೀವು ತೊಗೊಳ್ತಾ ಇದ್ದೀರಾ ಅಂತ. ಓಕೆ, ಮತ್ತು ಎಕ್ಸಿಟ್ ಡೇಟ್ ಅಂತಂದರೆ ಯಾವ ದಿನ ಅಂದರೆ ಸ್ಟಾಪ್ ಲಾಸ್ ಆಯಿತಾ ಅದು ರೀಸನ್ ಕೂಡ ಹಾಕಬೇಕು. ನೀವು ಎಂಟ್ರಿ ಹಾಕಿದಾಗ ಎಂಟ್ರಿ ರೀಸನ್ ಕೂಡ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕಾಲಮ್ ಎಂಟ್ರಿ ಮಾಡ್ಕೋಬೇಕು, ಮತ್ತು ಇಲ್ಲಿ ಎಕ್ಸಿಟ್ ರೀಸನ್ ಹೇಳಬೇಕು. ಅಂದರೆ ಸ್ಟಾಪ್ ಲಾಸ್ ಹಿಟ್ಟಾಯ್ತಾ ಇಲ್ಲ ನಿಮ್ಮ ರಿಸ್ಕ್ ರಿವಾರ್ಡಿಗೆ ಅದು ರೀಚ್ ಆಯಿತಾ ಅನ್ನೋದು ಕೆಲವೊಂದು ಸರ್ತಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಡಿಸಿಪ್ಲಿನ್ ಆಗಿ ಕಂಟಿನ್ಯೂಷನ್ ಆಗಿ ಈ ಪೇಪರ್ ಟ್ರೇಡಿಂಗ್ ಥರ ಈ ರೀತಿ ಮಾಡ್ಕೊಂಡು ಹೋದಾಗ ನಿಮ್ಗೇನಾಗುತ್ತೆ, ಸೈಕಾಲಜಿ ಇಂಪ್ರೂವ್ ಆಗುತ್ತೆ. ಆವಾಗ ನೀವು ಟ್ರೇಡಿಂಗಲ್ಲಿ ಈ ಥರ ಸ್ವಿಂಗ್ ಟ್ರೇಡಿಂಗಲ್ಲಿ ಕ್ಯಾಶಲ್ಲಾಗಲಿ ಮತ್ತು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ನೀವು ಕನ್ಸಿಸ್ಟೆನ್ಸ್ ಆಗಿ ಒಂದು ರೂಲ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಸ್ವಲ್ಪ ದಿನ ಈ ರೂಲ್ನ ಫಾಲೋ ಮಾಡೋದ್ರಿಂದ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ರೂಲ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಸೊ ಆ ಕಾರಣಕ್ಕೋಸ್ಕರ ಇದು. ಓಕೆ, ಇವಾಗ ಬನ್ನಿ ಯಾವ್ಯಾವ ಸ್ಟಾಕ್ಸು ಇದೆ ಅಂತ. ಫಸ್ಟ್ ಸ್ಟಾಕ್ ಬಂದುಬಿಟ್ಟು L&T. ಓಕೆ, L&T ಇದರಲ್ಲಿ L&Tನೇ ಬರಲ್ಲ. ಓಕೆ, L&T ಇದು ಫ್ಯೂಚರಲ್ಲಿ ಹಾಕಿದ್ದೀನಿ. ಬಟ್ L&T ಸ್ಟಾಕ್ ಬಂದುಬಿಟ್ಟು ಫಸ್ಟ್ ಸ್ಟಾಕ್ ಬಂದುಬಿಟ್ಟು L&T ಇದು ಸ್ವಿಂಗಲ್ಲಿ ಒಂದು ಇದಿದೆ. ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಎಷ್ಟು ರಿಸ್ಕ್ ಇದೆ ಏನು ಅಂತ ಅಂದ್ಬಿಟ್ಟು ನೀವು ಬರೆದಿಟ್ಕೊಳ್ಳಿ, ಆವಾಗಲೇ ನಿಮಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಫಸ್ಟ್ ಸ್ಟಾಕ್ L&T ಇದು ಸ್ವಿಂಗಲ್ಲಿರೋದು. ನೆಕ್ಸ್ಟು SBI. ಯಾವ ಕಾರಣಕ್ಕಂತ ಹೇಳಲ್ಲ, ನಾನು ಡೈರೆಕ್ಟಾಗಿ ಬಂದುಬಿಟ್ಟು ನಿಮಗೆ ಇದು ಸ್ಟಾಕ್ ಹೆಸರು ಹೇಳ್ತೀನಿ. SBI ಕೂಡ ಸ್ವಿಂಗ್ ಟ್ರೇಡಿಂಗಲ್ಲಿ ಮೂವ್ಮೆಂಟ್ ಆಗೋ ಚಾನ್ಸ್ ಇದೆ. ನೆಕ್ಸ್ಟು ACC ಲಿಮಿಟೆಡ್ ಬಂದುಬಿಟ್ಟು ಇದು ಕೂಡ ಸ್ವಿಂಗಲ್ಲಿ ಹೋಗೋಂಥ ಸ್ಟಾಕ್, ಇದು ಮೇಲೆ ಹೋಗೋವಂಥ ಸ್ಟಾಕು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಗುಜ್ ಅಂದರೆ ಗುಜರಾತ್ ಗ್ಯಾಸ್ ಕೂಡ ಇಲ್ಲಿಂದ ಮತ್ತು ಪೊಟೆನ್ಷಿಯಲಿ ಒಂದು ಸ್ವಿಂಗ್ ಆಪರ್ಚುನಿಟಿ ಇರೋ ಒಂದು ಸ್ಟಾಕ್ ಇದು ಈ ಸ್ಟಾಕ್ಸ್ ಎಲ್ಲ ಬಂದುಬಿಟ್ಟು ನಾಳೆಯಿಂದನೇ ಶುರು ಆಗುವಂಥ ಸ್ಟಾಕ್ಸ್. ನಾಳೆಯಿಂದನೇ ಆ್ಯಕ್ಚುಲಿ ಇವತ್ತು ಎಂಟ್ರಿ ಆಗಿರಬೇಕು, ಮತ್ತು ನಾಳೆಯಿಂದನೇ ಅದು ಪರ್ಫಾರ್ಮೆನ್ಸ್ ಕೊಡುವಂಥ ಸ್ಟಾಕ್ಸು. ಯಾವಾಗಲೂ ನಾನು ಬಂದುಬಿಟ್ಟು ಎಂಟ್ರಿ ಆಗೋದು ಟೈಮಿಂಗ್ ಹೇಳ್ತೀನಿ. ಕ್ಲೋಸಿಂಗ್ ಟೈಮಲ್ಲಿ 3:15 3:30 ಒಳಗಡೆ ನಾನು ಎಂಟ್ರಿ ಆಗಿರ್ತೀನಿ ಈ ಸ್ಟಾಕ್ಗಳಲ್ಲಿ. ಆಲ್ಮೋಸ್ಟು ನಾನು ಎಂಟ್ರಿ ಆಗೋದು ಬಂದುಬಿಟ್ಟು 3:20 3:30 ಈ ಇದರಲ್ಲೇ ನಾನು ಎಂಟ್ರಿ ಆಗಿರ್ತೀನಿ. ಓಕೆ, ಈ ರೇಂಜಲ್ಲೇ ಎಂಟ್ರಿ ಆಗಿರ್ತೀನಿ. ಲಾಸ್ಟ್ 5 ಮಿನಿಟ್ಸಲ್ಲಿ ಇಲ್ಲ ಲಾಸ್ಟ್ 10 ಮಿನಿಟ್ಸಲ್ಲಿ ನಾನು ಎಂಟ್ರಿ ಆಗಿರ್ತೀನಿ. ಓಕೆ, ನೆಕ್ಸ್ಟ್ ಡೇ ಬಂದುಬಿಟ್ಟು ಸ್ಟಾಪ್ ಲಾಸ್ ಹಾಕ್ತೀವಿ. ಅದಾದಮೇಲೆ ಏನಾಗುತ್ತೆ, ಈವ್ನಿಂಗ್ ಆಟೋಮೆಟಿಕ್ಲಿ ನಮ್ಮ ಸ್ಟಾಪ್ ಲಾಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ನೆಕ್ಸ್ಟ್ ಗುಜರಾತ್ ಗ್ಯಾಸ್ ಆದಮೇಲೆ ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಮೇಲೆ ಹೋಗಂತು. ಇವೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ನೋಟ್ ಮಾಡ್ಕೊಂಡು ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕಿ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದು ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಜೈಡಸ್ ಲೈಫ್, ಇದು ಕೂಡ ಒಂದು ಸ್ವಿಂಗ್ ಟ್ರೇಡಿಂಗಿಗೆ ಇರೋವಂಥ ಒಂದು ಪೊಟೆನ್ಷಿಯಲ್ ಇರೋವಂಥ ಸ್ಟಾಕು. ನೆಕ್ಸ್ಟ್ ಬಂದುಬಿಟ್ಟು ಟಾಟಾ ಕಾಮ್. ಇದರಲ್ಲಿ ಕೆಲವೊಂದು ಆಲ್ರೆಡಿ ನಾನು ಒಂದು ಹೇಳಿದ್ದೀನಿ ಅದಕ್ಕೆ, ಬಟ್ ಇವಾಗ ಎಂಟ್ರಿ ಮತ್ತು ಎಂಟ್ರಿಗೆ ಸಿಕ್ಕಿರೋದು ಸ್ಟಾಕು. ಕೆಲವೊಂದು ಎಂಟ್ರಿ ಇದೆ, ಕೆಲವೊಂದು ಫ್ರೆಶ್ ಎಂಟ್ರಿ ಇದೆ. ಓಕೆ, ಇದು ಕೂಡ ಅಷ್ಟೇ. ಇದು ರೀಸನ್ ಕೂಡ ಕೆಲವೊಂದು ನಾನು ಹೇಳಿದ್ದೀನಿ. ಇಲ್ಲಿ ಬಂದಾಗ
ಇಲ್ಲಿ ಗ್ರೀನ್ ಬಂದರೆ ಬೈ ಮಾಡಿ ಅಂತ. ಬಟ್ ಅಲ್ಲಿ ಆಗಲಿಲ್ಲ, ಕಂಟಿನ್ಯೂಷನ್ ರೆಡ್ ಕ್ಯಾಂಡಲ್ ಬಂತು. ಅದಾದಮೇಲೆ ಇವಾಗ ಒಂದು ಸಪೋರ್ಟ್ ಲೆವೆಲಲ್ಲಿ ಮತ್ತೆ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಸೊ ಆ ಕಾರಣಕ್ಕೋಸ್ಕರ ಈ ಸ್ಟಾಕ್ಸ್ನೆಲ್ಲ ಎಂಟ್ರಿ ಆಗಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಪಾಲಿಕ್ಯಾಪ್ ಕೂಡ ಇದು ಕೂಡ ಪೊಟೆನ್ಷಿಯಲಿ ಅಪ್ಸೈಡ್ ಹೋಗುವಂಥ ಸ್ಟಾಕು. ನೆಕ್ಸ್ಟು ಗೇಲ್. ಇವೆಲ್ಲ ಬಂದುಬಿಟ್ಟು ನಾಟ್ ಇನ್ ಶಾರ್ಟ್ ಟರ್ಮ್, ಇದು ಓನ್ಲಿ ಸ್ವಿಂಗ್ ಟ್ರೇಡಿಂಗ್ ಹೇಳ್ತಾರದು. ಸ್ವಿಂಗ್ ಸ್ಟಾಪ್ ಲಾಸ್ ಇಟ್ಟಾದರೆ ಇಲ್ಲಿ ಸ್ಟಾಪ್ ಲಾಸ್ ಅಷ್ಟೇ. ಓಕೆ, ಫರ್ದರ್ ಇದರಲ್ಲಿ ಎವರೇಜ್ ಮಾಡ್ಕೊಂಡು ಹೋಗೋಂಥದ್ದಲ್ಲ. ಇದು ಹೋದರೆ ಈಗ ಹೋಗಬೇಕು ಆ್ಯಸ್ ಪರ್ ದ ಒಂದು ಕೆಳಗಡೆ ಹೋಗಿ ನಿಧಾನವಾಗಿ ಈ ರೀತಿ ಅಪ್ಸೈಡ್ ಹೋಗುವಂಥದ್ದು, ಒಂದು ಕೆಳಗಡೆ ಈ ರೀತಿ ಹೋಗಬೇಕಾಗಿರೋ ಸ್ಟಾಕ್ಸ್. ಓಕೆ, ನಾಟ್ ಇನ್ ಫಾರ್ ನಿಧಾನವಾಗಿ ಹೋಗೋಂಥ ಸ್ಟಾಕ್ಸ್ ಅಲ್ಲ ಇದು ಒಂದು ಸ್ವಿಂಗ್ ವರ್ಕ್ ಆಗಿಲ್ಲ ಅಂತಂದರೆ ಎಕ್ಸಿಟ್ ಆಗಿಬಿಡ್ಬೇಕಾಗುತ್ತೆ. ಮತ್ತು ಗೇಲ್ ಆಯಿತಾ. ಗೇಲ್ ನೆಕ್ಸ್ಟ್ ಬಂದುಬಿಟ್ಟು ಇಂಡಿಗೋ ಏವಿಯೇಷನ್. ಓಕೆ, ನೆನ್ಪಿಟ್ಕೊಳ್ಳಿ, ಇಂಡಿಗೋ ಅಲ್ಲಿ ತುಂಬ ಇದೆ. ಅದರಲ್ಲಿ ಇಂಡಿಗೋ ಏವಿಯೇಷನ್, ಇಂಟರ್ ಗ್ಲೋಬಲ್ ಏವಿಯೇಷನ್ ಲಿಮಿಟೆಡ್ ಅಂತ. ಈ ಸ್ಟಾಕ್ ಕೂಡ ಫರ್ದರ್ ಇವಾಗ ಮೇಲೆ ಹೋಗೋ ಚಾನ್ಸಸ್ ಇದೆ. ಇದು ಕೂಡ ಸ್ವಿಂಗ್ ಟ್ರೇಡಿಂಗ್. ನೆಕ್ಸ್ಟು ONGC. ಈ ONGC ಕೂಡ ಮತ್ತೆ ಫರ್ದರ್ ಒಂದು ಸ್ವಿಂಗ್ ಟ್ರೇಡಿಂಗ್ ಇರೋದು. ಟೋಟಲ್ ಆಗಿ 12 ಸ್ಟಾಕ್ ಹೇಳಿದ್ದೀನಿ. ಈ 12 ಸ್ಟಾಕು ಪೊಟೆನ್ಷಿಯಲಿ ಸ್ವಿಂಗ್ ಟ್ರೇಡಿಂಗ್ಗೆ ನಾನು ತೊಗೊಂಡಿರೋಂಥ ಸ್ಟಾಕ್ಸು. ನಾನು ತೊಗೊಂಡಿರೋದಕ್ಕೋಸ್ಕರ ನೀವು ತೊಗೋಬೇಕು ಅಂತಲ್ಲ, ನೀವು ಹೇಗೆ ಅದು ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅದು ಏನಕ್ಕೆ ಸ್ಟಾಪ್ ಲಾಸ್ ಆಯಿತು, ಏನಕ್ಕಾಯಿತು, ಹೇಗೆ ಎಂಟ್ರಿ ಆದೆ ಅನ್ನೋದು ನಿಮ್ಗೇನಾದರೂ ಫರ್ದರ್ ಡೀಟೇಲ್ಸ್ ಬೇಕಂತ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹೋಪ್ ಇದು ಬಂದುಬಿಟ್ಟು ನಾನು ಯಾವುದು ಸಜೆಷನ್ ಅಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಇದು ನಿಮ್ಮ ಟ್ರೇಡಿಂಗ್ ಜರ್ನಲ್ನ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಎಂಟ್ರಿ ತೊಗೋಬೇಕು, ಮತ್ತು ಫ್ಯೂಚರ್ ಆ್ಯಂಡ್ ಆಪ್ಷನ್ ಏನಕ್ಕೆ, ಮತ್ತು ಫ್ಯೂಚರ್ ಆ್ಯಂಡ್ ಆಪ್ಷನ್ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಅಂತಂದರೆ, ನೀವು ಅಲ್ಲಿ ಎಕ್ಸೆಲ್ ಶೀಟಲ್ಲಿ ಈ ಎಕ್ಸೆಲ್ ಶೀಟಲ್ಲಿ ಬಂದು ನೀವು ಎಂಟ್ರಿ ಮಾಡ್ಕೊಂಡಾಗ ಯಾವ್ಯಾವ ಡೇಟು ಯಾವ್ಯಾವ ದಿನ ಅಂತ ನೀವು ಮೆನ್ಷನ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಿಧಾನವಾಗಿ ಅದನ್ನು ನೋಡ್ಕೊಂಡು ಹೋಗಿ. ಮತ್ತು ಚಾರ್ಟ್ ನೋಡಿ, ನಿಧಾನವಾಗಿ ಇದನ್ನು ನೋಡಿ, ಯಾವ್ದಾದ್ರು ಫೇಲಿಯರ್ ಆಯಿತು, ಯಾವ್ದಾದ್ರು ಪಾಸ್ ಆಯಿತು ಅನ್ನೋದನ್ನ ನಿಧಾನವಾಗಿ ಈ ರೀತಿ ನಿಮ್ಮದೇ ಟ್ರೇಡಿಂಗ್ ಸೆಟಪ್ ಇದ್ದರೆ ಈ ಜರ್ನಲ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದರೆ ರೀಸನ್ ಫಾರ್ ಎಂಟ್ರಿ, ರೀಸನ್ ಫಾರ್ ಸ್ಟಾಪ್ ಲಾಸ್, ರೀಸನ್ ಫಾರ್ ಎಕ್ಸಿಟ್, ಯಾವ ಕಾರಣಕ್ಕೋಸ್ಕರ ಎಕ್ಸಿಟ್ ಆದ್ವಿ, ಏನಕ್ಕೋಸ್ಕರ ನೀವು ಎಂಟ್ರಿ ಆದ್ವಿ, ಏನಕ್ಕೆ ಟ್ರೇಲ್ ಮಾಡ್ಕೊಂಡು ಹೋದ್ರಿ, ಮತ್ತು ಇನ್ ಕೇಸು ಏನಾದರೂ ಪಿರಾಮಿಡಿಂಗ್ ಮಾಡಿದ್ರೆ ಯಾವ ಕಾರಣಕ್ಕೋಸ್ಕರ ಪಿರಾಮಿಡಿಂಗ್ ಮಾಡಿದ್ದೀರಾ ಅನ್ನೋದನ್ನ ಎಲ್ಲನೂ ಮೆನ್ಷನ್ ಮಾಡ್ಕೊಂಡು ಹೋದಾಗ ನಿಮಗೇನಾಗುತ್ತೆ, ಸೈಕಾಲಜಿಕಲಿ ನಿಮ್ಮ ಟ್ರೇಡಿಂಗು ಡೇ ಬೈ ಡೇ ಇಂಪ್ರೂವ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಫರ್ದರ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದಗಳು.